ಯೋಧರಿಗೆ ನಮನವನ್ನ ಸಲ್ಲಿಸಿ ವಿಜಯ್ ದಿವಸನ್ನ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಿದ್ರೆ ಮತ್ತೊಂದು ಕಡೆಯಲ್ಲಿ ಕೊಲೆ ಆರೋಪದಲ್ಲಿ ಜೈಲು ಪಾರಾಗಿರುವ ದರ್ಶನ್ ಕೊಲೆ ಬರ್ಬರವಾಗಿ ನಡೆದಿದೆ ಅಂತ ಗೊತ್ತಿದ್ರು ಕೂಡ ಅದರ ಆರೋಪದಲ್ಲಿ ಜೈಲಿಗೆ ಸೇರಿರುವ ದರ್ಶನ್ ಬಿಡುಗಡೆ ಆಗಲಿ ಅಂತ ಹೇಳಿ ಪತ್ನಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ವಿಜಯಲಕ್ಷ್ಮಿ ಪೂಜೆ ಸಲ್ಲಿಸುತ್ತಿದ್ದಾರೆ. ಉಡುಪಿ ಜಿಲ್ಲೆ ಮೂಕಾಂಬಿಕೆ ದೇಗುಲದಲ್ಲಿ ಚಂಡಿಕಾ ಯಾಗವನ್ನ ನೆರವೇರಿಸಲಾಗಿದೆ. ಬೆಳಗ್ಗೆ 5 ಗಂಟೆಗೆ ವಿಶೇಷ ಪೂಜೆಯಲ್ಲಿ ವಿಜಯಲಕ್ಷ್ಮಿ ಭಾಗಿಯಾಗಿದ್ದಾರೆ. ವೈದಿಕರ ನೇತೃತ್ವದಲ್ಲಿ ನವಚಂಡಿಕಾ ಯಾಗವನ್ನ ನಡೆಸಿ ಪೂರ್ಣಾಹುತಿಯಲ್ಲಿ ಭಾಗಿಯಾಗಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ರನ್ನ ಈ ವಾರ ಬ್ಯಾಕ್ ಟು ಬ್ಯಾಕ್ ಭೇಟಿಯಾಗಿದ್ದಾರೆ ವಿಜಯಲಕ್ಷ್ಮಿ ಅವರು. ಹಾಗೆಯೇ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ. ಇದೆಲ್ಲ ಪ್ರಯತ್ನದ ಮಧ್ಯದಲ್ಲೇ ಇದೀಗ ದೇವರ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ. ಈ ಪ್ರಕರಣದಿಂದ ಬಿಡುಗಡೆಯಾಗಿ ಆಚೆ ಬರಲಿ, ಆದಷ್ಟು ಬೇಗ ಜೈಲಿನಿಂದ ಬಿಡುಗಡೆ ಭಾಗ್ಯ ಸಿಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ ಅನ್ನೋ ಆರೋಪ. ಇದೇ ವಿಚಾರಕ್ಕೆ ರೇಣುಕಾಸ್ವಾಮಿಗೆ ಬುದ್ಧಿ ಕಲಿಸ್ಲಿಕ್ಕೆ ಹೋಗಿ ಆತನ ಮರ್ಡರ್ ಮಾಡಿದ್ರು ಅನ್ನೋ ಆರೋಪ. ಈ ಆರೋಪದಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಬಿಡುಗಡೆ ಆಗಲಿ ಅಂತ ಹೇಳಿ ಇದೀಗ ಧರ್ಮಪತ್ನಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ವಿಜಯಲಕ್ಷ್ಮಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಎರಡ್ 2011ರಲ್ಲಿ ಇದೇ ವಿಜಯಲಕ್ಷ್ಮಿ ಅವ್ರ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ರು ಅನ್ನೋ ಆರೋಪ. ಅದಕ್ಕೂ ಕೂಡ ಜೈಲು ಪಾಲಾಗಿದ್ರು ದರ್ಶನ್. ಇದೀಗ ಅದೇ ಪತ್ನಿ ವಿಜಯಲಕ್ಷ್ಮಿ ಮತ್ತೊಮ್ಮೆ ಜೈಲು ಪಾಲಾಗಿರುವ ಪತಿಯ ಬಿಡುಗಡೆಗೆ ದೇವರ ಮೊರೆ ಹೋಗಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ ವಿಜಯಲಕ್ಷ್ಮಿ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಪತಿಗಾಗಿ ವಿಜಯಲಕ್ಷ್ಮಿ ದೇಗುಲ ಯಾತ್ರೆ. ಕೊಲ್ಲೂರಿನಲ್ಲಿ ಬೆಳಗ್ಗೆಯೇ ಚಂಡಿಕಾ ಯಾಗ. ಕೊಲೆ ಮಾಡಿ ಪರಪ್ಪನ ಅಗ್ರಹಾರ ಸೇರಿರುವ ಪರಮ ಪಾಪಿ ದರ್ಶನ್ ಜೈಲಿನಿಂದ ಹೊರಬರಲಾಗದೆ ಮನೆಯೂಟವೂ ಸಿಗದೆ ನರಳಾಡ್ತಾ ಇದ್ದಾರೆ. ಈ ನಡುವೆ ಪತ್ನಿ ವಿಜಯಲಕ್ಷ್ಮಿ ಪತಿಯನ್ನ ಹೇಗಾದ್ರೂ ಮಾಡಿ ಜೈಲಿನಿಂದ ಹೊರತರಬೇಕಾಗಿ ಹರಸಾಹಸ ಪಡ್ತಾ ಇದ್ದಾರೆ. ಇಂದು ಬೆಳಗ್ಗೆಯೇ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯಲ್ಲಿ ಭಾಗಿಯಾದರು. ಮೂಕಾಂಬಿಕಾ ಕ್ಷೇತ್ರದಲ್ಲಿ ನವಚಂಡಿಕಾ ಯಾಗ ನಡೆಸಿ ಸಂಕಲ್ಪ ಮಾಡಿದ್ದಾರೆ. ದರ್ಶನ್ ಬಿಡುಗಡೆಗಾಗಿ ಹಾಗೂ ದರ್ಶನ್ಗೆ ಎದುರಾದ ಸಂಕಷ್ಟ ನಿವಾರಣೆಗಾಗಿ ಪ್ರಾರ್ಥನೆ ಮಾಡಿಕೊಂಡ್ರು. ಇನ್ನು ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಹಲವು ಗಣ್ಯರು ಈಗಾಗಲೇ ಭೇಟಿ ನೀಡಿದ್ರು. ಡಿ.ಕೆ. ಶಿವಕುಮಾರ್ ಕೂಡ ಈ ಸನ್ನಿಧಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಮರುಕ್ಷಣವೇ ಉಪಮುಖ್ಯಮಂತ್ರಿಯಾದ್ರು. ನಂಬಿದ ಭಕ್ತರನ್ನ ಈ ತಾಯಿ ಯಾವತ್ತೂ ಕೈ ಬಿಡೋದಿಲ್ಲ ಎಂಬ ನಂಬಿಕೆಯೂ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಳಗ್ಗೆ 5 ಗಂಟೆಯಿಂದ ಸತತವಾಗಿ ಚಂಡಿಕಾ ಯಾಗವನ್ನು ನೆರವೇರಿಸಲಾಗಿದೆ. ದರ್ಶನ್ ಅವರು ಆದಷ್ಟು ಬೇಗ ಬಿಡುಗಡೆ ಆಗಲಿ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಉಡುಪಿ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನವಚಂಡಿಕಾ ಯಾಗದಲ್ಲಿ ಭಾಗಿಯಾಗಿದ್ದಾರೆ ವಿಜಯಲಕ್ಷ್ಮಿ ಅವರು. ದರ್ಶನ್ ಅವರು ಜೈಲಿಂದ ಬಿಡುಗಡೆ ಆಗಲಿ ಅನ್ನೋ ಒಂದೇ ಉದ್ದೇಶನ? ಹಾಗೆ ಈ ಯಾಗದ ವಿಶೇಷತೆ ಏನು? ಅದರಲ್ಲೂ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಮಾಡುವ ಈ ಯಾಗ, ಅದ್ರ ಬಗ್ಗೆ ಇರುವ ನಂಬಿಕೆ, ಇದೆಲ್ಲದರ ಮಾಹಿತಿ ನೀಡೋದಾದ್ರೆ? ಖಂಡಿತವಾಗಿಯೂ. ಯಾಕೆಂದ್ರೆ ಯಾವುದೇ ಕಷ್ಟಗಳು ಬಂದಾಗ, ನಷ್ಟಗಳು ಸಂಭವಿಸಿದಾಗ, ಯಾವುದೇ ಒಂದು ಬೇಡಿಕೆಗೆ ಈಡೇರಬೇಕು ಅಂತ ಇರುವಾಗ ಇಂಥ ಸಂದರ್ಭದಲ್ಲಿ ಎಲ್ಲ ಶಕ್ತಿ ಪೀಠಗಳಲ್ಲಿ ಒಂದಾಗಿರುವಂತ ಕೊಲ್ಲೂರು ಮೂಕಾಂಬಿಕೆಗೆ ಚಂಡಿಕಾ ಯಾಗವನ್ನ ಹೇಳುವ ಪರಿಪಾಠ ನಡೆದುಕೊಂಡು ಬಂದಿರುವಂಥದ್ದು. ಅಂಥದೇ ಕಾರಣಕ್ಕೆ ದರ್ಶನ್ ಪತ್ನಿ ಕೂಡ ವಿಜಯಲಕ್ಷ್ಮಿ ಅವರು ಕೂಡ ತನ್ನ ಗಂಡನ ಸಮಸ್ಯೆ ಪರಿಹಾರ ಆಗಬೇಕು, ವಿಮೋಚನೆ ಆಗಬೇಕು ಅನ್ನುವಂಥ ಒಂದು ಕಾರಣದಿಂದ
ದಿಢೀರಾಗಿ ನವಚಂಡಿಕಾ ಯಾಗವನ್ನು ಕೊಲ್ಲೂರಿನ ಕ್ಷೇತ್ರದಲ್ಲಿ ನಡೆಸಿರುವಂಥದ್ದು. ನರಸಿಂಹಾಡಿಗರ ನೇತೃತ್ವದಲ್ಲಿ ಚಂಡಿಕೆ ಯಾಗ ನಡೆದಿರುವಂಥದ್ದು. ನಿನ್ನೆ ರಾತ್ರಿಯೇ ಉಡುಪಿಯ ಕೊಲ್ಲೂರಿನ ಕ್ಷೇತ್ರದಲ್ಲಿ ಬಂದು ಬೀಡುಬಿಟ್ಟಿದ್ರು. ಜೊತೆಗೆ ನಿನ್ನೆ ರಾತ್ರಿ ಸಂಕಲ್ಪ ನಡೆದಿತ್ತು. ಇವತ್ತು ಮುಂಜಾನೆ 7 ಗಂಟೆಯಿಂದ ಸಾಧಾರಣ 9 ಗಂಟೆಯ ತನಕ ಯಾಗ ನಡೆದಿರುವಂಥದ್ದು. ಸದ್ಯಕ್ಕೆ ಪೂರ್ಣ ಆಹುತಿ ಕೂಡ ಆಗಿರುವಂಥದ್ದು. ಜೊತೆಗೆ ವಿಜಯಲಕ್ಷ್ಮಿ ಅವರು ಕೊಲ್ಲೂರು ಮೂಕಾಂಬಿಕೆಗೆ ರೇಷ್ಮೆ ಸೀರೆ ಮತ್ತು ಹೂ ಕೂಡ ಅರ್ಪಿಸಿದ್ದಾರೆ. ಸುಮಾರು ಒಂದು 5 ಪ್ರದಕ್ಷಿಣೆಗಳನ್ನು ಬಂದು ದೇವಿಗೆ ತನ್ನ ಭಕ್ತಿಯನ್ನು ಕೂಡ ಸಲ್ಲಿಸುವ ಮೂಲಕ, ಜೊತೆಗೆ ಯಾಗವನ್ನು ನಡೆಸುವ ಮೂಲಕ ದರ್ಶನ್ ಅವರ ಸಂಕಷ್ಟ ಪರಿಹಾರ ಆಗಬೇಕು ಅನ್ನುವಂಥ ಒಂದು ಬೇಡಿಕೆಯಿಂದ ಈ ಯಾಗವನ್ನು ಸಲ್ಲಿಸಿರುವಂಥದ್ದು. ನಾವು ಈಗ ಮುಂದೆ ನೋಡಿದರೆ ಈ ಹಿಂದೆ ಕೂಡ ಹಲವು ರಾಜಕಾರಣಿಗಳು ಇರ್ಬೋದು ಅಥವಾ ಚಿತ್ರನಟರು ಇರ್ಬೋದು, ತಮ್ಮ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಅಥವಾ ಅಧಿಕಾರದ ಸಿಗಬೇಕು ಅನ್ನೋಂಥ ಅವಧಿಯಲ್ಲೂ ಕೂಡ ಈ ಹಿಂದೆ ಕೂಡ ಹಲವು ರಾಜಕಾರಣಿಗಳು ಕೂಡ ಇಲ್ಲಿ ಬಂದು ಯಾಗಗಳನ್ನು ನಡೆಸಿದಂಥ ಉದಾಹರಣೆಗಳು ಕೂಡ ಇರುವಂಥದ್ದು. ಹಾಗಾಗಿ ಒಂದು ರೀತಿಯಲ್ಲಿ ರಾಜಕಾರಣಿಗಳಿಗೆ ಮತ್ತು ಚಿತ್ರತಾರೆಗಳಿಗೂ ಕೂಡ ಒಂದು ಅಪಾರವಾದ ನಂಬಿಕೆ ಇರುವಂತಹ ಕ್ಷೇತ್ರ ಅಂತ ಹೇಳಬೇಕು. ಯಾವುದೇ ಒಂದು ಬೇಡಿಕೆಯನ್ನ ಇಟ್ಟರೆ ಅದು ಈಡೇರುತ್ತದೆ ಅನ್ನುವಂಥದ್ದು. ಹಾಗಾಗಿ ದರ್ಶನ್ ಅವರು ಕೂಡ ಈ ಹಿಂದೆ ಹಲವು ಸತಿ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಬಂದು ಪೂಜೆಯನ್ನು ಸಲ್ಲಿಸಿಕೊಂಡು ಹೋಗಿದ್ರು. ಈ ಬಾರಿ ಅವರು ಸಂಕಷ್ಟದಲ್ಲಿರುವಾಗ ಅವರ ಪತ್ನಿ ಬಂದು ಇಲ್ಲಿ ಯಾಗವನ್ನು ಕೂಡ ನಡೆಸಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಅದರ ನೇರ ಪ್ರಸಾರ ನಿಮ್ಮ ಮುಂದೆ. ವಿಧಾನಸಭೆಯಲ್ಲಿ ವಿಧಾನಸಭಾ ಅಧ್ಯಕ್ಷರು ವಿಧಾನ ಪರಿಷತ್ನಲ್ಲಿ ವಿಧಾನ ಪರಿಷತ್ತಿನ ಸಭಾಪತಿಗಳು ಇವುಗಳನ್ನು ನಿಲುವಳಿ ಸೂಚನೆ ಮೂಲಕ ಸದನದ ನಿಯಮಾವಳಿಗಳ ಪ್ರಕಾರ ಚರ್ಚೆ ಮಾಡಲಿಕ್ಕೆ ಬರಲ್ಲ. ಚರ್ಚೆ ಮಾಡಿದ್ರೆ ಮತ್ತೆ ನಿಯಮಾವಳಿಗಳಿಗೆ ವಿರುದ್ಧ ಆಗ್ತದೆ.